ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ. ಸೊ ಈಗ ನಾನು ಮನೆಗೆ ಬಂದಿದ್ದಷ್ಟೇ. ಮನೆಗೆ ಬಂದಿದ್ದು ಅಂದರೆ ನಮ್ಮ ಮನೆಯಿಂದ ನಮ್ಮ ತಂಗಿ ಮನೆಗೆ ಬಂದಿದ್ದು. ಮಮ್ಮಿ ಮಮ್ಮಿ ಅಮ್ಮ ನೋಡಿ 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 ಚಾಬರಿಯರಾ ನಮ್ಮನೆಯಲ್ಲಿ ನಾನು ಅಡಿಗೆ ಎಲ್ಲ ಪ್ರಿಪೇರ್ ಮಾಡಿ ಇಲ್ಲಿ ಬಂದಿದ್ದು. ಆದರೆ ಇಲ್ಲಿ ನನಗೆ ಅಮ್ಮ ಒಂದು ಕೆಲಸ ಕೊಟ್ಟಿದ್ದಾರೆ. ಅದೇನು ಗೊತ್ತಾ, ದೊಡ್ಡ ಕೆಲಸ. ಅದು ಬಸಳೆ ಕ್ಲೀನ್ ಮಾಡೋದು. ಸೊ ಈ ಮಳೆಗಾಲದಲ್ಲಿ ಎಲ್ಲ ನಾನು ಸೊಪ್ಪು ಎಲ್ಲ ತರಕ್ಕೇ ಹೋಗಲ್ಲ, ಏಕೆಂದರೆ ಅದರಲ್ಲಿ ತುಂಬ ಹುಳ ಇರುತ್ತೆ, ನೀವು ನೋಡಿರ್ಬೋದು. ಆದರೆ ಕೆಲವರು ಸೊಪ್ಪು ಪ್ರಿಯರು ಕೂಡ ಇರ್ತಾರೆ. ಸೊ ಕೇರ್ಫುಲ್ಲಾಗಿ ನೋಡಿ ತಿಂದರೆ ಒಳ್ಳೆಯದು, ಯಾಕೆಂದರೆ ತುಂಬ ಹುಳ ಇರುತ್ತೆ. ನಾನಂತೂ ಒಂದೆರಡು ಸಲ ಈ ಥರ ನೋಡಿ ನನಗೆ ಅದು ತಿನ್ನೋಕ್ಕೆ ಇಷ್ಟ ಅನಿಸಲ್ಲ. ಆದರೆ ಈಗ ಈ ಬಸಳೆ ಕ್ಲೀನ್ ಮಾಡುವ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಇದು ಎಷ್ಟು ಗಂಟೆಗೆ ಎಂಡ್ ಆಗುತ್ತೆ ಅಂತ ನಂಗೆ ಗೊತ್ತಿಲ್ಲ, ಯಾಕೆಂದರೆ ನಾನು ಒಂದೊಂದು ಎಲೆನ ಕೂಡ ಫುಲ್ ಓಪನ್ ಮಾಡಿ ನೋಡಿಯೇ ಹಾಕ್ತೀನಿ. ಓ ಭ್ರಮೆ ಅಂತ ನಿಮಗೆ ಅನಿಸ್ಬೋದು, ಆದರೆ ಇದು ಭ್ರಮೆನೇ ಸರಿ. ಏಕೆಂದರೆ ನನಗೆ ಅಷ್ಟು ಕಿರಿಕಿರಿ ಅಂತ ಅನಿಸುತ್ತೆ. ನಾನಿಲ್ಲಿ ಮಧ್ಯಾಹ್ನದ ಅಡಿಗೆಗೆ ಪ್ರಿಪೇರ್ ಮಾಡ್ತಿದ್ದೇನೆ. ಮಧ್ಯಾಹ್ನದ ಅಡಿಗೆಗೆ ಅಂದರೆ ಆಲ್ರೆಡಿ ಅಮ್ಮ ಪದಾರ್ಥ ಮಾಡಿ ಇಟ್ಟಿದ್ದಾರೆ. ಇವತ್ತು ನಮಗೆ ಬಸಳೆ, ಸೊ ತರಕಾರಿ. ಇಲ್ಲಿ ತರಕಾರಿ ಇಷ್ಟಪಡುವವರು ತುಂಬ ಕಡಿಮೆ ಜನ ಇರೋದು. ಸೊ ಹಾಗಾಗಿ ಏನಾದರೂ ಸ್ಪೆಷಲ್ ಬೇಕು ಅಂತ ಇವತ್ತು ನಾನು ಮೊಟ್ಟೆ ಬುರ್ಜಿ ಮಾಡ್ತಿದ್ದೇನೆ. ಇನ್ನು ಇಲ್ಲಿ ಕೋಳಿ ಪದಾರ್ಥ ಇದೆ. ಇದು ನಮ್ಮ ತುಳುವಲ್ಲಿ ಕಟ್ಟದ ಕೋರಿ ಅಂತ ಹೇಳ್ತಾರೆ. ತುಳುವಲ್ಲಿ ಅದಕ್ಕೆ ಕಟ್ಟದ ಕೋಳಿ ಅಂತ ಹೇಳ್ತಾರೆ. ಸೊ ಅದು ಊರಿದ್ದು ಕೋಳಿ. ಸೊ ಅದರದ್ದು ಪದಾರ್ಥ ಉಂಟು, ಸುಕ್ಕ. ಸೊ ಆದರೆ ನನಗೆ ಇಷ್ಟ ಇಲ್ಲ, ಅದು ನಾನು ಕಡಿಮೆ ತಿನ್ನುವುದಿಲ್ಲ. ಹಾಗಾಗಿ ಈಗ ಮೊಟ್ಟೆ ರೆಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ನೋಡಿ, ಇಲ್ಲಿ ಆಲ್ರೆಡಿ ಟೊಮೆಟೊ ಇಟ್ಟಿದ್ದೇನೆ. ಇನ್ನು ಬೇಕಾದ ಏನೆಲ್ಲ ಬೇಕು ಕಟ್ ಮಾಡಲಿಕ್ಕೆ ಅದನ್ನೆಲ್ಲ ಮೊದಲು ರೆಡಿ ಮಾಡಿ ಇಟ್ಟು ಆಮೇಲೆ ಎಲ್ಲ ಕಟ್ ಮಾಡಿ ಆಮೇಲೆ ನಾನು ಮೊಟ್ಟೆ ರೆಡಿ ಮಾಡ್ತೀನಿ. ಓಕೆ, ತುಂಬ ಅರ್ಜೆಂಟಲ್ಲಿ ರೆಡಿಯಾದ ಮೊಟ್ಟೆ ಬುರ್ಜಿ. ಯಾಕೆಂದರೆ ಗಂಟೆ 2 ಆಗಿತ್ತು, ಇನ್ನೂ ಕೂಡ ಊಟ ಮಾಡಿರಲಿಲ್ಲ. ಸೊ ನಾನು ಮಾಡ್ತಿರುವಂಥ ಮೊಟ್ಟೆ ಬುರ್ಜಿಗೆ ಎಲ್ಲರೂ ಕಾದು ಕೂತಿದ್ರು. ಅಷ್ಟೇ ಅಲ್ಲದೆ ನಾನು ವಿಡಿಯೋ ಮಾಡಿಕೊಂಡು ಮೊಟ್ಟೆ ಬುರ್ಜಿ ಮಾಡ್ತಿದ್ದೆ. ನಿಮಗೆಲ್ಲ ಗೊತ್ತಿರ್ಬೋದು, ಯಾಕೆಂದರೆ ಒಂದು 10 ನಿಮಿಷದಲ್ಲಿ ಮಾಡುವಂತಹ ಒಂದು ಅಡುಗೆನ ಒಂದು ವಿಡಿಯೋ ಮಾಡಬೇಕಾದ್ರೆ ಕಮ್ಮಿ ಅಂದರೂ ಅರ್ಧ ಗಂಟೆ ತಾಗುತ್ತೆ. ಸೊ ನಾನು ಕೂಡ ಹಾಗೆ ಮಾಡ್ತಿದ್ದೆ, ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಪ್ರಿಪೇರ್ ಮಾಡ್ತಿದ್ದೆ ಕೂಡ. ಅಮ್ಮ ಅಂತೂ ಪದೇ ಪದೇ ಬಂದು ಬೈತಿದ್ರು ಕೂಡ. ತುಂಬ ಡೀಟೇಲಾಗಿ ನನಗೆ ವಿಡಿಯೋ ಮಾಡೋಕ್ಕಂತೂ ಆಗಲಿಲ್ಲ. ನಿಮಗೇನಾದರೂ ಈ ಮೊಟ್ಟೆ ಬುರ್ಜಿ ರೆಸಿಪಿ ಏನಾದರೂ ಬೇಕಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈಗ ನೀವು ಅಂದ್ಕೊಳ್ಳೋದಿರ್ಬೋದು, ಯಾಕೆಂದರೆ ಯೂಟ್ಯೂಬಲ್ಲಿ ತುಂಬ ಈ ಥರ ರೆಸಿಪಿ ಇದೆ, ಇವಳದೊಂದು ದೊಡ್ಡ ರೆಸಿಪಿ ಅಂತ. ಬಟ್ ಹಾಗಲ್ಲ, ಫೈನಲ್ ರಿಸಲ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾನು ಈ ಎಗ್ ಐಟಮ್ ಆಗಿರ್ಬೋದು, ಕೆಲವೊಂದು ಐಟಮ್ನ ನಾನು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತೀನಿ ಅಂತ ನಾನೇ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನನಗೆ ಅಡುಗೆ ಮಾಡೋದಂದರೆ ಅಷ್ಟು ಇಷ್ಟ. ಅಮ್ಮ ಅಂತೂ ಪದೇ ಪದೇ ಒಳಗಡೆ ಬಂದು ನೋಡ್ತಿದ್ರು ಮೊಟ್ಟೆ ಬುರ್ಜಿ ರೆಡಿ ಆಯಿತಾ ಅಂತ. ಸೊ ಆಗೋದಂತೂ ಕಾಣ್ತಿರ್ಲಿಲ್ಲ, ಆದರೂ ಪರವಾಗಿಲ್ಲ. ಫೈನಲಿ ಮೊಟ್ಟೆ ಬುರ್ಜಿ ಅಂತೂ ರೆಡಿ ಆಯಿತು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ನಮ್ಮ ಅಡಿಗೆ ಆಯಿತು, ಹಾಗೆ ಊಟನೂ ಆಯಿತು. ನೋಡಿ, ಇಲ್ಲಿ ಲಿಫ್ಟಲ್ಲಿ ಒಂದು ಬೊಕ್ಕೆ ಬಂದಿದೆ. ಇದು 4th ಫ್ಲೋರಿಗೆ ಹೋಗಲಿಕ್ಕೆ. ನಮ್ಮದು ಅಲ್ಲ ಪ್ರಾಬ್ಲಮ್ ನಮ್ಮದು ಇಲ್ಲಿ ಏನು ಪ್ರಾಬ್ಲಮ್ ಗೊತ್ತಾ, ಹೀಗೆ ಆನ್ಲೈನ್ ಆರ್ಡರ್ ತುಂಬ ಸಲ ಬರ್ತದೆ. ಇದು ಲಿಫ್ಟಲ್ಲಿ ಒಂದು 4-5 ಸಲ ಮೇಲೆ ಹೋಗ್ತದೆ ಬರ್ತದೆ, ಮೇಲೆ ಹೋಗ್ತದೆ ಬರ್ತದೆ, ಇದೇ ಆಗ್ತದೆ. ಈಗ ಇದು ಬುಕ್ಕೆ ನಾವು ಹೋಗಿ ಬರುವ ತನಕ ಅಲ್ಲಿ ಇರ್ತದ ಇಲ್ಲೋ ಅಂತ ಗೊತ್ತಿಲ್ಲ, ನೋಡಬೇಕು.